ನಮ್ದ್ರಲ್ಲಿ ಫಸ್ಟ್ ಆಫ್ ಆಲ್ ನಮ್ದಲ್ಲಿ ಒಗ್ಗಟ್ಟಿಲ್ಲ. ನಮ್ದ್ರಲ್ಲಿ ಮೇಲ್ಗಡೆಯಿಂದ 2 ಅಸೋಸಿಯೇಷನ್ಗಳು ಆಗಿದ್ದಾರೆ. ಒಬ್ರು ನಮ್ಮ ಸಾಹೇಬರು ಒಳ್ಳೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಇನ್ನೊಂದು ಸಾಹೇಬರು ಬಂದು ಅದಕ್ಕೆ ಅಡ್ಡದಾಲ ಹಾಕ್ತಾರೆ. ಈ ಬ್ರೇಕ್ ಇನ್ಸ್ಪೆಕ್ಟರ್ಗಳು ನಿಂತರ ಕಾರಣ ಏನಂದ್ರೆ ಇನ್ನೊಂದು ಸಾಹೇಬರು ಮಾಡೋದು. ನಮ್ಮ ಸಾಹೇಬರು ಏನ್ ಹೇಳ್ತಾರೆ, ಎಲ್ಲರಲ್ಲಿ ನಿಂತರ ಸ್ವಲ್ಪ ಇಂಟಿಮೇಷನ್ ಕೊಡಿ ಅಂತ ನಾನು ಹೋಗ್ತಾ ಇದ್ದಾರೆ. ಅಲ್ಲಿ ಯಾರು ಸಪೋರ್ಟ್ ಮಾಡೋದು, ನಮ್ಮವರೇ ಸಪೋರ್ಟ್ ಮಾಡೋದು ಫಸ್ಟ್ ಆಫ್ ಆಲ್. ಅಲ್ಲಿ ಅವನ ಡ್ರೈವರು ನಿದ್ದೆಗೆ ಕಣ್ಣಿಗೆ ಕಾರ್ ಪುಡಿ ಹಾಕೊಂಡು ನೀರು ಹೊಡ್ಕೊಂಡು ಎಲ್ಲ ಹೋಗ್ತಾ ಇರ್ತಾನೆ. ಗಾಡಿ ನಿಲ್ಲಿಸಿ ಯಾರು ನಿಲ್ಸೋದು, ಬ್ರೇಕ್ ಇನ್ಸ್ಪೆಕ್ಟರ್ ನಿಲ್ಸೋಣ, ಆರಾಮಾಗಿ ಕೋಡಂಬಿ ದ್ರಾಕ್ಷಿ ಇಷ್ಟಕ್ಕಿಂತ ಕುಂದಿರ್ತಾನೆ. ಯಾರು ನಿಂತವರು ಒಂದು 50 ರೂಪಾಯಿಗೆ 100 ರೂಪಾಯಿಗೆ ಬಿಡಿ ಕಾಸಿ ನಿಂತ್ಕೊಂಡಿರ್ತಾರಲ್ಲ ಕೂಟಗಳು, ಅವ್ರಿಗೆ ಎಲ್ಲ ಒಂದು ಇದು ಮಾಡ್ಕೊಂಡು ಜೀಪ್ನಲ್ಲಿ ಅವ್ರಿಗೆ ಒಂದು ಸಪ್ರೇಟ್ ಜೀಪ್ ಇರ್ತದೆ. ಈ ಕ್ಯಾಶ್ ಬ್ರೇಕ್ ಇನ್ಸ್ಪೆಕ್ಟರ್ ಮುಟ್ಟಲ್ಲ, ಮುಟ್ಟೋದೆಲ್ಲ ಅವರೇ. ನಮ್ಮ ಗಾಡಿ ಹಣ ಎಲ್ಲ ಅವ್ರ ಕಡೆಯಿಂದ ಇರ್ತದೆ. ಇದಕ್ಕೆ ನಾವು ಏನ್ ಮಾಡಬೇಕು, ನಮ್ಮಲ್ಲಿ ಒಗ್ಗಟ್ಟು ಬೇಕಂದ್ರೆ ಒಗ್ಗಟ್ಟಿಲ್ಲ. ನನಗೆ ನಮ್ಮ ಅಣ್ಣನೇ ವೈರಿ, ನನಗೆ ನಮ್ಮ ತಮ್ಮನೇ ವೈರಿ. ಈ ರೀತಿ ನಮ್ಮ ಅಸೋಸಿಯೇಷನ್ ನಡೀತಾ ಇದೆ. ಈ ರೀತಿ ನಡೀಬೇಕಾದ್ರೆ ನಮ್ಮ ಶ್ರೀನಿವಾಸ ಸಾಹೇಬರು ನೀವು ಎಷ್ಟಾದ್ರೂ ಲೆಕ್ಕ ಹಾಕಿ ನಮ್ಗಂತೂ ಬುದ್ಧಿ ಬರಲ್ಲ. ಬಿರಿಯಾನಿ ಹಾಕಿ ಅಲ್ಲಿ ಹೋಗಿ ಮಕ್ಕೊಂಡ್ಬರ್ತೀವಿ. ಫಸ್ಟ್ ಆಫ್ ಆಲ್ ನಮ್ದು ಫಸ್ಟ್ ಊಟ ಬೇಕು, ನಮ್ದು ಫಸ್ಟ್ ಊಟ ಬೇಕು. ಡ್ರೈವರ್ ಎಷ್ಟು ಹಾಳು ಮಾಡಿದ್ದಾನೆ, ಟೈರಿಗೆ ಕಲ್ಲು ಹೊಡಿತದೆ. ನಂದೇ ಗಾಡಿ ಹೇಳ್ತೀನಿ, ಟೈರಿಗೆ ಕಲ್ಲು ಹೊಡಿತದೆ. ಯಾಕಪ್ಪ ಟೈರಿಗೆ ಕಲ್ಲು ಹೊಡ್ಕೊಂಬಂದ್ಯ ಸರ್, ನಿಮ್ಗೆ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಾದ್ರೂ ಹೋಗ್ತೀನಿ. ಇನ್ನೊಬ್ಬ ಓನರ್ ರೆಡಿ ಇಲ್ಲ ನಮಗೆ ಅಡ್ವಾನ್ಸ್ ಮಾಡಲಿಕ್ಕೆ. ಹೀಗೆ ನಮ್ದಲ್ಲಿ ಒಗ್ಗಟ್ಟಿಲ್ಲ. ನಾನು ಲಾರಿ ಇಟ್ಟು ಹಾಳಾಗ್ತೀನಿ, ಮತ್ತೆ ಲಾರಿ ಇಡ್ತಾ ಇದ್ದೀನಿ. ನಾನು ಇವಾಗ 16 ಲಾರಿ ನೋಡ್ಕೊಂಡಿದ್ದೀನಿ. ತೋಬೇಕ ಕಾಸು ಇದೆ, ಬಟ್ ನನಗೆ ಗಟ್ಟಿ ಮನಸ್ಸು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಆ ರೀತಿ ಬಾಡಿಗೆ ಸಿಗಲ್ಲ. ನೋಡಿ, ಇದು ನನ್ನ ವಿಚಾರ. ಏನೋ ತಪ್ಪಿದ್ರೆ ಕ್ಷಮಿಸ್ಬೋದು. ನಾನು ಪರ್ಟಿಕ್ಯುಲರ್ಲಿ